ಶ್ರೀ ಅರಳೇಕಟ್ಟಿ ಮಣಿ ಹಿರೇಮಠದ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಶಟಸ್ಥಳ ಬ್ರಹ್ಮಿ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಪ್ರಥಮ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀಮಠದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ಶೀಕಲವಾಡಿಯ ಆಕಳವಾಡಿಯ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದವರಿಂದ ಗರುಡ ರಾಜ್ಯದಲ್ಲಿ ಘಟಸರ್ಪ ಅರ್ಥಾತ್ ವಿಧವೆಯ ಗೋಳಾಟ ಕಾಮಕನ ಚಲ್ಲಾಟ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಚಿಮ್ಮಲಗಿ ಅರಳಲೆ ಕಟ್ಟಿಮನಿ ಹಿರೇಮಠದ ಪಟ್ಟಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಶಟಸ್ಥಳ ಬ್ರಹ್ಮಿ ಸಿದ್ದರೇಣುಕ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಈ ಒಂದು ವೇದಿಕೆ ಪರವಾಗಿ ತುಂಬು ಹೃದಯದ ಭಕ್ತಿಯ ಸ್ವಾಗತವನ್ನ ಕೋರ್ತಾ ಶ್ರೀಗಳಿಗೆ ಹನುಮಂತ್ ಮಾಕಾಳಿ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ನಾಟಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಬಸನಗೌಡ ಮುದಿಗೌಡ ಪಾಟೀಲ್ ಪ್ರಗತಿಪರ ರೈತರು ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಅಕ್ಷಯ್ ಜಗತಾಪ್ ಅವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಘನ ಸರ್ಕಾರದ ಜವಳಿ ಹಾಗೂ ಸಕ್ಕರೆ ಅಭಿವೃದ್ಧಿ ಕೃಷಿ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರು ಸತ್ಯಜಿತ್ ಗೌಡ ಎಸ್ ಪಾಟೀಲ್ ಅವರು ಕೂಡ ಯಾವುದೇ ಒಂದು ಕಾರ್ಯನಿಮಿತ್ತವಾಗಿ ಉದ್ಘಾಟಕರಾಗಿ ಬರಬೇಕಾಗಿತ್ತು. ಅವರು ಕೂಡ ಆಗಮಿಸಿಲ್ಲ. ಆದ ಕಾರಣ ಆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಸಿದ್ದರೇಣುಕ ಶಿವಾಚಾರ್ಯರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೋತಾ ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಬಿ ನರಸನಗೌಡ ಅವರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಆನಂದ್ ಹೊಸಮನಿ ಅವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಇನ್ನೋರ್ವ ಊರಿನ ಹಿರಿಯರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಮಲ್ಲನಗೌಡ ನರಸನಗೌಡ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಅವರಿಗೆ ಕುಮಾರ್ ನಾಗಸಿಂಪಿಗೆ ಅವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ರಮೇಶ್ ಸಿದ್ದಪ್ಪ ಪಟ್ಟಣಶೆಟ್ಟಿ ಅವರು ವೇದಿಕೆ ಮೇಲೆ ಬಂದು ಆಶೀನರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಲಕ್ಷ್ಮಣ್ ಭಟ್ ಚನ್ನಗೊಂಡ ಅವರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಮುತ್ತು ಪಟ್ಟಣ ಶೆಟ್ಟಿ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಶ್ರೀ
ನಾನಗೌಡ ಪೊಲೀಸ್ ಪಾಟೀಲ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಚೇತನ್ ನಿಜಪ್ನವರವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಮ್ಮಲಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಆಗಿರ್ತಕ್ಕಂಥ ಮಲ್ಲಮ್ಮ ಪುಂಡ್ಲಿಕ್ ಚಲವಾದಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪತಿಯಾಗಿರ್ತಕ್ಕಂಥ ಪುಂಡ್ಲಿಕ್ ಚಲವಾದಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ವಿದ್ಯಾಧರ್ ನರಸನಗೌಡ ಅವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಧನ್ಯವಾದಗಳು. ಅದೇ ರೀತಿಯಾಗಿ ಆಕಳವಾಡಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಹಿರೇಮಠ್ ಗುರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಸಿದ್ದು ಪಟ್ಟಣ ಶೆಟ್ಟಿ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಮ್ಮಲಗಿಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀ ವಿಜಿ ಹಿರೇಮಠ್ ಗುರುಗಳಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಸುನೀಲ್ ನರಸನಗೌಡ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ GS ಕಾಮನ್ಕೇರಿ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಸಿದ್ದು ತೆಲಗಿ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೀಕಳವಾಡಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂತೋಷ್ ಎಂಕಂಚಿ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಚೇತನ್ ಮುತ್ತಿಗೆ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಕಳವಾಡಿ ಗ್ರಾಮದ ಲಕ್ಷ್ಮಣ್ ದಂಡಿನವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅನಿಲ್ ಸಿದ್ಧಾರ್ಥ್ ಅವರು ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸಾಬಣ್ಣ ಅಂಗಡಿಯವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ರಾಜು ಬಡಿಗೇರ್ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾರಡಗಿ ತಾಂಡಾದ ಶ್ರೀ ರಮೇಶ್ ಲಮಾಣಿ ಅವರಿಗೆ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಬಾಪುಗೌಡ ಪಾಟೀಲ್ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುತ್ತಿಗೆದಾರರು ಆಗಿರ್ತಕ್ಕಂಥ RP ಜಗತಾಪ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಶ್ರೀಶೈಲ್ ಪೋಲೇಶಿ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ KB ವಾಲಿಕಾರ್ ಅವರಿಗೂ ಕೂಡ
ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಶ್ರೀಧರ್ ಬಿರಾದರ್ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಕನ್ನಡ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಭೀಮಣ್ಣ ಸಾತೇಳ್ ಅವರಿಗೆ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಸಂಜು ಮನೂರ್ ಅವರು ಮಾಲಾರ್ಪಣೆಯನ್ನ ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಹೇಶ್ ಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನದ ಸುಧೆಯನ್ನ ಬೆಳೆಸ್ತಕ್ಕಂಥ ಜ್ಯೋತಿ, ಆ ಜ್ಯೋತಿಯನ್ನ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಶ್ರೀ ಬಿ ನರಸಿನಗೌಡ್ ಹಾಗೂ ಮಲ್ಲನಗೌಡ ನರಸಿನಗೌಡ್ ಹಾಗೂ GS ಕಾಮನ್ಕೇರಿ ಅವರಲ್ಲಿ ಈ ಒಂದು ಜ್ಯೋತಿಯನ್ನ ಬೆಳಗಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಪಾರಿವಾಳಗಳನ್ನು ಹಾರಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಶ್ರೀ ನಾನಗೌಡ ಪೊಲೀಸ್ ಪಾಟೀಲ್ ಹಾಗೂ ಸದಾಶಿವಗೌಡ S ಪಾಟೀಲ್ ಅವರು ಆಕಳವಾಡಿ ಇವರು ಪಾರಿವಾಳವನ್ನು ಹಾರಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ಒಂದು ಬಲೂನ್ ಅನ್ನ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಶ್ರೀ ಲಕ್ಷ್ಮಣ್ ಚನಗೊಂಡ್ ಹಾಗೂ ಶ್ರೀ ರಮೇಶ್ ಲಮಾಣಿ ಮಾಡಗಿ ತಾಂಡದ ಹಿರಿಯರು ಇವರು ಬಲೂನ್ ಅನ್ನ ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದೀಗ ತಾನೇ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಸಗರಪ್ಪ ಕನಕಪ್ಪಗಳು ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಅವರಿಗೆ ಮಹಾಂತೇಶ್ ಜಕ್ಕಣ್ಣವರವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಈ ಒಂದು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಸಂಗನಗೌಡ ನರಸಿಂಗೌಡ ಹಾಗೂ ಭೀಮರಾಯ್ ಸಿ ನಿಜಪ್ಪನವರವರು ವೇದಿಕೆ ಹತ್ರ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಈ ಕಾರ್ಯಕ್ರಮದ ಮಿಂಚಿನ ಸಂಚಲನವನ್ನ ಆರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಶ್ರೀ ಆರ್.ಪಿ. ಜಗತಾಪ್ ಗುತ್ತಿಗೆದಾರರು ಹಾಗೂ ಶ್ರೀ ಮಲ್ಲಪ್ಪ ನಿಜಪ್ಪನವರ್ ಹಾಗೂ ಶ್ರೀ ವಿ ಮಠ್ ಮುಖ್ಯ ಗುರುಗಳು KBLPS ಆಕಳವಾಡಿ ಈ ಎಲ್ಲ ಮಹನೀಯರು ಮಿಂಚಿನ ಸಂಚಲನವನ್ನ ಆರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದಾನೆ. ಧನ್ಯವಾದಗಳು. ಈಗ ಶ್ರೀ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಶ್ರೀ ಪರಶುರಾಮ್ ದಂಡಿ ನಿವೃತ್ತ ಪೊಲೀಸ್ ಆಕಳವಾಡಿ ಹಾಗೂ ಸಂತೋಷ್ ಎಂಕಂಚಿ ಪ್ರಗತಿಪರ ರೈತರು ಶೀಕಳವಾಡಿ ಹಾಗೂ ಶೇಖಪ್ಪ ಪಟ್ಟಣ ಶೆಟ್ಟಿ ಹಾಗೂ ಎಲ್ಲರೂ ಅವರಿಗೆ ಸಾಥನ್ನ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೋತಾ ಶ್ರೀಗಳ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಬಿ ನರಸಿಂಗೌಡರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಪ್ರಪ್ರಥಮವಾಗಿ ನಮ್ಮೂರಿನ ಆರಾಧ್ಯ ದೈವ ಶ್ರೀ ಮಾರುತೇಶ್ವರನನ್ನ ಅಂತ ಅಣ್ಣ ಅಂತರಾಳದಲ್ಲಿ ಸ್ಮರಿಸುತ್ತಾ ಪರಮ ಪೂಜ್ಯರು ಅನುಷ್ಠಾನ ಮೂರ್ತಿಗಳು ತಪೋನಿರತರು ತಪೋನಿಧಿಗಳು ಆದಂಥ ಲಿಂಗೈಕ್ಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ನೀಲಕಂಠ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಎನ್ನ ಅಂತರಾಳದಲ್ಲಿ ಸ್ಮರಿಸುತ್ತಾ ಈ ಒಂದು ಶ್ರೀ ಲಿಂಗೈಕ್ಯ ಶ್ರೀ ನೀಲಕಂಠ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಈ ಒಂದು ನಾಟಕದ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮೂರಿನ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ಧ ರೇಣುಕ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಅರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಹಣೆಮಣೆದು ಈ ಒಂದು ನಾಟಕದ ಉಪಸ್ಥಿತರಿರತಕ್ಕಂಥ ಎಲ್ಲ ಯಾವತ್ತೂ ಗೌರವಾನ್ವಿತ ಅತಿಥಿಗಳೇ ಹಾಗೂ ಯಾವತ್ತೂ ಕಲಾಭಿಮಾನಿಗಳೇ, ಕಲಾರಸಿಕರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ಶ್ರೀ ಪರಮ ಪೂಜ್ಯ ಲಿಂಗೈಕ್ಯ ನೀಲಕಂಠ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ನಮ್ಮ ನೆರೆಯ ಆಕಳವಾಡಿ ಗ್ರಾಮದ ಯುವಕ ಮಿತ್ರರು
ಈ ನಾಟಕವನ್ನು ಪರಮ ಪೂಜ್ಯ ನೀಲಕಂಠ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ನಾಟಕವನ್ನು ನಮ್ಮ ಮುಂದೆ ಪ್ರದರ್ಶನ ಪಡ್ತಾ ಇದೆ. ಇವತ್ತಿನ ದಿವಸ ಈ ಒಂದು ವಿಜ್ಞಾನ ಯುಗದಲ್ಲಿ ಟಿವಿಗಳು, ಮೊಬೈಲ್ಗಳು, ಸಿನಿಮಾಗಳ ಒಂದು ಭರಾಟೆಯಲ್ಲಿ ಇನ್ನೂ ನಾಟಕಗಳು ಜೀವಂತವಾಗಿ ಇದ್ದಾವು ಅಂದ್ರೆ ಅದು ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾಟಕಗಳು ಅಂದ್ರೆ ನಮ್ಮ ಸಮಾಜದ ಕೈಗನ್ನಡಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ಸರಿಪಡಿಸಲಿಕ್ಕೆ ಈ ಒಂದು ನಾಟಕಕಾರ ಈ ಒಂದು ನಾಟಕದ ಮುಖಾಂತರ ಈ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡುವ ಮುಖಾಂತರ ಸಮಾಜವನ್ನು ಒಂದು ಸ್ವಾಸ್ಥ್ಯ ಸಮಾಜವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾಟಕಗಳು ಪ್ರದರ್ಶನ ಪಡ್ತಾ ಇದೆ. ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ತಾವೆಲ್ಲರೂ ಒಳ್ಳೆಯ ಪಾತ್ರಧಾರಿಗಳು ಇರ್ತಾರೋ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ನಾಟಕದಲ್ಲಿ ಬರ್ತಕ್ಕಂಥ ಕೆಟ್ಟ ಪಾತ್ರಗಳು, ಸಮಾಜಘಾತುಕ ಶಕ್ತಿಗಳು, ಅವುಗಳನ್ನು ನಾವು ತಿರಸ್ಕಾರ ಮಾಡಿ ನಾವು ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗೋಣ. ಯಾಕಂದ್ರೆ ತಾವೆಲ್ಲರೂ ಬಹಳ ಕಾತುರದಿಂದ ನಾಟಕವನ್ನು ನೋಡಬೇಕನ್ನತಕ್ಕಂಥ ಒಂದು ಹಂಬಲದಿಂದ ತಾವೆಲ್ಲ ಕೂತಿದ್ದೀರಿ. ಆದ್ದರಿಂದ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ, ಯಾಕಂದ್ರೆ ಇನ್ನೂ ಬಹಳಷ್ಟು ಮಹನೀಯರು ಮಾತನಾಡುವವರಿದ್ದಾರೆ, ಪರಮ ಪೂಜ್ಯರು ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿಗೆ ನನ್ನ ಒಂದೆರಡು ಮಾತುಗಳನ್ನು ಹೇಳಿ ಇಲ್ಲಿಗೆ ವಿರಾಮವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಬಿಮಿ ನರಸನಗೌಡರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ವೇದಿಕೆಯನ್ನು ಉದ್ದೇಶಿಸಿ ಗುತ್ತಿಗೆದಾರರು ಆಗಿರ್ತಕ್ಕಂಥ RP ಜಗತಾಪ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಈ ಚಿಮ್ಮಲ್ಗೆಯ ಅರಳಲೆ ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ಧರೇಣುಕ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರ ಅಡಿದಾವರಿಗಳಿಗೆ ಭಕ್ತಿಪೂರ್ವಕವಾಗಿ ಅನಂತ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ಈ ಒಂದು ನಾಟಕದ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಸ್ತಾಯಿ ಯುವಕರು ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಶ್ರೀ BM ಪಾಟೀಲ್ ರವರೇ, ಹಾಗೆಯೇ ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಪ್ರೇಕ್ಷಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ವಿಶೇಷವಾಗಿ ಯಾವ ಬದುಕಿನಲ್ಲಿ ಸಾಹಿತ್ಯ ಇಲ್ವೋ, ಯಾವ ಬದುಕಿನಲ್ಲಿ ಸಂಗೀತ ಇಲ್ವೋ, ಯಾವ ಬದುಕಿನಲ್ಲಿ ಕಲೆ ಇಲ್ವೋ ಆ ಬದುಕೇ ಅಲ್ಲ ಅಂತ ಹೇಳ್ತಾರೆ ಒಂದೆಡೆ. ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಯಾತ್ರಾ ಮಹೋತ್ಸವಗಳ ಸಂದರ್ಭದಲ್ಲಿ ನಾಟಕ ಅನ್ನತಕ್ಕಂಥ ಕಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಅಂತಹ ಒಂದು ನಾಟಕವನ್ನು ಇವತ್ತು ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಆಕಳವಾಡಿಯ ಎಲ್ಲ ಕಲಾವಿದ ಬಂಧುಗಳು, ವಿಶೇಷವಾಗಿ ಶ್ರೀಮಠ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ಭಾಗಶಃ ಆ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರ್ತಕ್ಕಂಥ ಮಠ ಯಾವುದಾದ್ರೆ ಅದು ಅರಳಲೆ ಕಟ್ಟಿಮನಿ ಹಿರೇಮಠ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೀನಿ ಬಂಧುಗಳೇ. ಹಾಗಾಗಿ ಇವತ್ತು ಆಕಳವಾಡಿ ಗ್ರಾಮ, ಶೀಕಳವಾಡಿ ಗ್ರಾಮ, ಚಿಮ್ಮಲ್ಗೆ ಗ್ರಾಮ, ಈ ಮೂರು ಗ್ರಾಮಗಳು ಬಹುತೇಕವಾಗಿ ಶ್ರೀಮಠದ ಭಕ್ತರಾಗಿರುವುದರಿಂದ ಈ ಮೂರು ಗ್ರಾಮಗಳು ಒಂದು ಒಲಿಗೊಂಡಿದ್ದ ಹಾಗೆ ಬಹುಶಃ
ನಾವೆಲ್ಲ ಸಹೋದರತ್ವದಿಂದ ಬಾಳ್ತಕ್ಕಂಥ ಜನ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾಟಕ ಯಾವುದಾದ್ರೂ ಒಂದು ನಾಟಕ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೂ 3 ಅಂಶಗಳು ಬಹಳಷ್ಟು ಪ್ರಮುಖವಾಗಿರ್ತವೆ. ಒಂದನೇದು ಯಾವುದು ಅಂತ ಹೇಳಿದ್ರೆ, ನಾಟಕವನ್ನ ಬರೆದಿರ್ತಕ್ಕಂಥ ಕವಿ ಈ ಕಥೆಯನ್ನು ಬಹಳಷ್ಟು ಚೆನ್ನಾಗಿ ಬರೆದಿರಬೇಕು ಅಂತ. ಇನ್ನು ಎರಡನೇದಾಗಿ, ಕವಿ ಚೆನ್ನಾಗಿ ಬರೆದಿದ್ದನ್ನ ಮಾಡಿ ತೋರಿಸ್ತಕ್ಕಂಥ ಕಲಾವಿದ ಬಹಳಷ್ಟು ಚೆನ್ನಾಗಿ ಮಾಡಿ ತೋರಿಸಿರ್ಬೇಕು. ಇನ್ನು ಮೂರನೇದಾಗಿ, ಕವಿ ಚೆನ್ನಾಗಿ ಬರೆದಿದ್ದನ್ನ ಕಲಾಕಾರ ಮಾಡಿ ತೋರಿಸ್ತಕ್ಕಂಥದ್ದನ್ನ ನೋಡತಕ್ಕಂಥ ಪ್ರೇಕ್ಷಕ ಬಂಧುಗಳು ತಾವುಗಳೇನಿದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರ್ಬೇಕು, ಜಮಾಯಿಸಿರ್ಬೇಕು ಅಂತ. ಈಗ ನನಗೆ ಒಂದು ಅಂಶ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕ ಬಂಧುಗಳು ಜಮಾಯಿಸಿದ್ದೀರಿ. ಹಾಗಾಗಿ ಮಾಡತಕ್ಕಂಥ ಕಲಾವಿದರು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇರಬೇಕು ಅನಿಸುತ್ತೆ. ಹಾಗಾಗಿ ಕಥೆ ಕೂಡ ಚೆನ್ನಾಗಿ ಬರೆದಿರಬೇಕು ಅನಿಸುತ್ತೆ. ಶ್ರೀ ಪರಮ ಪೂಜ್ಯರ ಲಿಂಗೈಕ್ಯ ಪರಮ ಪೂಜ್ಯರ ಆಶೀರ್ವಾದದಿಂದ ಈ ನಾಟಕ ಯಶಸ್ವಿ ಆಗದಿರಲಿ, 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ತಮಗೆ ಒಂದು ಮಾತನ್ನ, ಪ್ರೇಕ್ಷಕ ಬಂಧುಗಳಿಗೆ ಒಂದು ಮಾತನ್ನ, ಕಿವಿ ಮಾತನ್ನ ಹೇಳಿಕೆ ಇಚ್ಛೆ ಮಾಡ್ತೇನೆ. ಬಂಧುಗಳೇ, ನಾಟಕದಲ್ಲಿ ಕೆಟ್ಟದ್ದು ಬರುತ್ತೆ, ಒಳ್ಳೆಯದು ಬರುತ್ತೆ. ತಾವು ಬುಧವಾರ ದಿನ ಚಿಮ್ಮಲಿಗೆ ಸಂತಿಗೆ ಬಂದಾಗ ತಮ್ಮ ಕೈಚೀಲ ಆಗಿರ್ಬೋದು, ತಮ್ಮ ಬುಟ್ಟಿಯಲ್ಲಿ ಒಳ್ಳೆಯದನ್ನು ಯಾವುದೇ ವಸ್ತು ಆಗಿರ್ಬೋದು, ಪದಾರ್ಥ ಆಗಿರ್ಬೋದು, ಬದ್ನಿಕಾಯಿ ಆಗಿರ್ಬೋದು, ಟಮಾಟೆ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಹಾಗೆ ತಮ್ಮ ಕೈಚೀಲದಲ್ಲಿ ತುಂಬಿಕೊಂಡು ಹೋಗ್ತೀರಿ. ಹಾಗಾಗಿ ಇವತ್ತು ಈ ಪಾತ್ರ, ಈ ನಾಟಕದಲ್ಲಿ ಬರ್ತಕ್ಕಂಥ ಕೆಟ್ಟ ಸನ್ನಿವೇಶಗಳನ್ನು ಎಲ್ಲೇ ಬಿಟ್ಟು ಒಳ್ಳೆಯ ಸನ್ನಿವೇಶಗಳನ್ನು ತಮ್ಮ ತಲೆಯಲ್ಲಿ ತುಂಬಿಕೊಂಡು ಪುನೀತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ RP ಜಗತಾಪ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ನಾಟಕದ ಸಹಾಯಾರ್ಥವಾಗಿ 1,001 ರೂಪಾಯಿ ಡಾಕ್ಟರ್ SB ಸಾರ್ವಾಡ್ ಹಾಗೂ 2,000 ರೂಪಾಯಿ T ಹನುಮಂತ್ ಸರ್ ಅವರು ಈ ನಾಟಕ ಸಹಾಯಾರ್ಥವಾಗಿ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಪರಮ ಪೂಜ್ಯ ಸಿದ್ಧರೇಣುಕ ಶಿವಾಚಾರ್ಯರಿಂದ ಈ ವೇದಿಕೆಯನ್ನು ಉದ್ದೇಶಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಣಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪ್ರಾತಸ್ಮರಣೀಯ ಜಗತ್ತಿನ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನು ಎನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು, ಅರಳಲೆ ಕಟ್ಟಿ ಮನಿ ಹಿರೇಮಠದ ಯಾವತ್ತೂ ಗುರು ಪರಂಪರೆಗೆ ಹಣಮಣೆದು ಪರಮ ತಪಸ್ವಿಗಳು ಅನುಷ್ಠಾನ ಮೂರ್ತಿಗಳಾಗಿರುವಂತಹ ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಅಪ್ಪಂಗಳವರ ಕರ್ತೃತ್ವ ಶಕ್ತಿ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಶ್ರೀಗಳವರ ಪ್ರಥಮ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಭವ್ಯ ನಾಟಕದ ಉದ್ಘಾಟನಾ ಸಮಾರಂಭದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಕಲಾಭಿಮಾನಿಗಳೇ ಹಾಗೂ ಕಲಾವಿದರೇ, ಈ ಜೀವನಕ್ಕೂ ಮತ್ತು ನಮ್ಮ ಜೀವನಕ್ಕೂ ಮತ್ತು ನೀವು ನೋಡುವಂತಹ ನಾಟಕಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಹೆಂಗಂದ್ರೆ, ಈ ಜೀವನದಲ್ಲಿ ಬರುವಂತಹ ಪಾತ್ರಗಳೇ ನಾವು ಈ ನಾಟಕದೊಳಗೆ ನಾವು ನೋಡ್ತೀವಲ್ಲ, ಆ ಪಾತ್ರಗಳು ಕೂಡ ಜೀವನದಲ್ಲಿ ಇರ್ತಾವೆ. ಈ ಜೀವನ ಅನ್ನೋ ನಾಟಕದ ಕಂಪ್ನಿ ಮಾಲಕ್ ಯಾರಪ್ಪ ಅಂದ್ರೆ ಭಗವಂತ. ಈ ನಾಟಕದ ಕಂಪ್ನಿ ಮಾಲಕ್ರು ಹೆಂಗೆ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅದಾರಲ್ಲ, ಹಂಗೆ ಈ ಜೀವನದ ಕಂಪ್ನಿ, ನಾಟಕ ಕಂಪ್ನಿ ಮಾಲಕ್ ಯಾರಪ್ಪ ಅಂದ್ರೆ ಭಗವಂತ. ಅದರಲ್ಲಿ ಬರುವಂಥ ಪಾತ್ರಧಾರಿಗಳು ಮಾತ್ರ ನಾವು. ಭಗವಂತ ಯಾವ ರೀತಿ ಆ ನಾಟಕವನ್ನು ರಚನೆ ಮಾಡಿರ್ತಾನ ಆ ರೀತಿ ನಾವು ಪಾತ್ರವನ್ನು ಮಾಡಬೇಕಾಗುತ್ತೆ. ಯಾವಾಗ ಕೆಲವೊಮ್ಮೆ ನಾಟಕದಲ್ಲಿ ನಾವು ಮಾಡುವಂಥ ಪಾತ್ರಗಳು ಪ್ರೇಕ್ಷಕರು ಹೆಂಗೆ ನೀವು ಕೂತಿರಲ್ಲ, ಈ ನಾಟಕವನ್ನು ನೋಡುವಂಥ ಪ್ರೇಕ್ಷಕರು ಹಂಗೆ ನಮ್ಮ ಜೀವನದೊಳಗೆ ಕೆಲವೊಂದಿಷ್ಟು ಪ್ರೇಕ್ಷಕರು ಇರ್ತಾರೆ, ದೇವಾನುದೇವತೆಗಳು ಅಂತೇಳಿ. ಆ ದೇವತೆಗಳು ನಾವು ಮಾಡುವಂತಹ ಪಾತ್ರಕ್ಕೆ ಚಪ್ಪಾಳೆ ಕೊಟ್ಟರೆ ಆ ಭಗವಂತನಿಗೆ ಖುಷಿಯಾಗುತ್ತೆ. ಹಂಗೆ ಇಲ್ಲಿ ನಡೆಯುವಂಥ ನಾಟಕದೊಳಗೆ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ರೆ ನೀವು ಹೆಂಗೆ ಚಪ್ಪಾಳೆ ಹೊಡಿತೀರಲ್ಲ, ಅವಾಗ ನೀವು ಚಪ್ಪಾಳೆ ಹೊಡೆದಾಗ ಏನಾಗುತ್ತೆ,
ನಾಟಕ ಸಕ್ಸಸ್ ಆಗ್ಯದ ಅಂತ. ಚಪ್ಪಾಳೆ ಹೊಡಿಲಾರ್ದ ಸುಮ್ ಕೂತ್ರೆ ಅದು ನಾಟಕ ಯಾಕೋ ಬೇಸರ ಆಗ್ಯದ ಅಂತೇಳಿ. ಹಂಗೆ ಈ ಜೀವನ ಅನ್ನೋ ನಾಟಕದೊಳಗೆ ಪ್ರೇಕ್ಷಕರು ಅನ್ನೋ ದೇವತೆಗಳು ಚಪ್ಪಾಳೆ ಕೊಟ್ಟಾಗ ಆ ಭಗವಂತ ಅನ್ನೋ ಮಾಲಕ ನಮ್ಮ ಜೀವನದ ನಮ್ಮ ಪಾತ್ರವನ್ನು ನೋಡಿ ನಮ್ಮ ಜೀವನದ ಆಯುಷ್ಯ ಅನ್ನೋ ಸಂಬಳ ಜಾಸ್ತಿ ಮಾಡ್ತಾನೆ. ಹಂಗೆ ನಾವು ಯಾವ ರೀತಿ ಆ ಪಾತ್ರವನ್ನು ನಿಭಾಯಿಸಬೇಕು, ನಾವು ಯಾವ ರೀತಿ ಆ ಪಾತ್ರದಲ್ಲಿ ಇದ್ದೀವಿ ಅಂತ ಅನ್ನೋದನ್ನು ತಿಳ್ಕೊಂಡು ನಾವು ಜೀವನ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮ ಜೀವನಕ್ಕೂ ಒಂದು ಬೆಲೆ ಇರುತ್ತೆ. ಆ ಬೆಲೆಯನ್ನು ಕಟ್ಟಿಕೊಳ್ಳುವಂತಹ ಜೀವನ ನಮ್ಮೆಲ್ಲದರಾಗಿರೋದ್ರಿಂದ ಒಳ್ಳೆಯದು ಕೆಟ್ಟದ್ದು ಇರೋದು ಈ ಜೀವನದ ಮೇಲೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನು ನಾವು ಯಾವ ರೀತಿ ಜೀವನ ಸಾಗಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ನಿರ್ಧಾರ ಆಗುತ್ತೆ. ಅದೇ ರೀತಿ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಎಲ್ಲರೂ ಮಲ್ಕೊಂಡಿರ್ಬೋದು ಅಂತೇಳಿ ತಾಯಂದ್ರು. ಯಾಕಂದ್ರೆ ಕುಂಭ ಹೊತ್ಕೊಂಡು ಒಂದು 3 ತಾಸು ಗ್ರಾಮದ ಪ್ರಮುಖ ಬೀದಿಯೊಳಗೆ ಏನು ಸಂಚಾರ ಮಾಡಿದ್ರಲ್ಲ, ಅವಾಗ ಮೋಸ್ಟ್ಲಿ ಅವರಿಗೆ ಸುಸ್ತಾಗಿರ್ಬೋದು, ಮಲ್ಕೊಂಡಿರ್ಬೇಕು ಅಂತ ಅಂದ್ಕೊಂಡೆ. ಆದ್ರೆ ಇದನ್ನು ನೋಡಿದ್ರೆ ಈ ನಾಟಕಕ್ಕೆ ಅದರಲ್ಲೂ ವಿಶೇಷವಾಗಿ ಪಕ್ಕದ ಗ್ರಾಮವಾಗಿರ್ತಕ್ಕಂಥ ಆಕಳವಾಡಿ ಗ್ರಾಮದ ಯುವಕರು ಸ್ವಯಂ ಪ್ರೇರಿತವಾಗಿ ಏನು ನಾಟಕವನ್ನು ಮಾಡಲು ಏನು ಬಂದಿದ್ದಾರಲ್ಲ, ಆ ನಾಟಕಕ್ಕೆ ಪ್ರೋತ್ಸಾಹ ಏನಾದರೂ ಸಿಕ್ಕಿದೆ ಅಂತಂದ್ರೆ ಈ ಚಿಮ್ಮಲಿ ಗ್ರಾಮದೊಳಗೆ. ಅದರ ಜೊತೆ ಆಕಳವಾಡಿ ಗ್ರಾಮದ ಯುವಕ ಮಿತ್ರರು ಅದ್ಭುತವಾಗಿ ನಟಿಸ್ತಾರೆ. ಆ ನಟನೆಯ ಹಾಗೂ ಅವರ ಕಲೆಗೆ ಪ್ರೋತ್ಸಾಹವನ್ನು ನೀಡಿ ಅವರ ಕಲೆಯನ್ನು ಬೆಳೆಸುವಂತಹ ಕಾರ್ಯ ನಮ್ಮೆಲ್ಲರದ್ದಾಗಿದೆ ಅಂತ ಹೇಳಿ ನಮ್ಮ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ. ಇಲ್ಲಿವರೆಗೂ ವೇದಿಕೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧರೇಣುಕ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಮನೆದು ಈಗ ಈ ಒಂದು ನಾಟಕದ ಸಹಾಯಾರ್ಥವಾಗಿ 1,001 ಡಾಕ್ಟರ್ ವಿ.ಜಿ. ಹಿರೇಮಠ್, 2,000 ರೂಪಾಯಿ ಶ್ರೀ